ದೇಶ ಸೇವೆಗೆ ಆಯ್ಕೆಯಾದ ವಿನಯ್ ನಾಯ್ಕ್ ತಮ್ಮ ಸೇವಾ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿ ಇನ್ನೂ ಉತ್ತಮ ಹುದ್ದೆ ಸಿಗುವಂತಾಗಲಿ ಎಂದು ನಗರೆ ಸುಬ್ರಹ್ಮಣ್ಯ ನಾಮಧಾರಿ ಸಂಘದ ಅಧ್ಯಕ್ಷ ಕೃಷ್ಣ ನಾಯ್ಕ್ ಮಾರಿಮನೆ ಹೇಳಿದರು. ಅಗ್ನಿವೀರ ಹುದ್ದೆಗೆ ಆಯ್ಕೆಯಾಗಿರುವ ನಗರೆಯ ವಿನಯ್ ಕಮಲಾಕರ್ ನಾಯ್ಕ್ ಈತನಿಗೆ ಸುಬ್ರಹ್ಮಣ್ಯ ನಾಮಧಾರಿ ಸಂಘದ ನಗರೆ ವತಿಯಿಂದ ಅವರ ಸ್ವಗೃಹದಲ್ಲಿ ಸನ್ಮಾನಿಸಿ ಮಾತನಾಡಿದರು. ಸಂಘದ ಕಾರ್ಯದರ್ಶಿ ಗಜಾನನ್ ನಾಯ್ಕ್ ಮಾತನಾಡಿ, ಪ್ರಥಮ ಬಾರಿಗೆ ನಮ್ಮ ಊರಿನ ಯುವಕನಿಗೆ ದೇಶ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ವಿನಯ್ ಕಮಲಾಕರ್ ನಾಯ್ಕ್ ಚಿಕ್ಕಂದಿನಿಂದಲೇ ಕ್ರಿಯಾಶೀಲನಾಗಿದ್ದ ಈತ ದೇಶ ಸೇವೆಗೆ ಆಯ್ಕೆಯಾಗುವುದರ ಮೂಲಕ ನಮ್ಮೂರಿನ ಹೆಮ್ಮೆ ಹೆಚ್ಚಿಸಿದ್ದಾರೆ ಎಂದರು. ಸೇನೆಗೆ ಆಯ್ಕೆಯಾದ ವಿನಯ್ ನಾಯ್ಕ್ ಮತ್ತು ಆತನ ತಂದೆ ತಾಯಿ ಶ್ರೀಮತಿ ವಿಜಯ ಮತ್ತು ಕಮಲಾಕರ್ ನಾಯ್ಕ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್, ಉದ್ಯಮಿ ಸಿಬಿ ನಾಯ್ಕ್, ಸಂಘದ ಸದಸ್ಯರಾದ ಜೆಜಿ ನಾಯ್ಕ್, ಬಾಬು ನಾಯ್ಕ್, ಸಂತೋಷ್ ನಾಯ್ಕ್, ಮಂಜುನಾಥ್ ಎನ್ ನಾಯ್ಕ್, ಮಂಜುನಾಥ್ ವಿ ನಾಯ್ಕ್, ವಾಸುದೇವ್ ನಾಯ್ಕ್, ದೇವಪ್ಪ ನಾಯ್ಕ್, ಲೋಹಿತ್ ನಾಯ್ಕ್, ಎಂಎಚ್ ನಾಯ್ಕ್ ಇನ್ನಿತರರು ಇದ್ದರು. ದೇಶ ಸೇವೆಯ ಕೆಲಸಕ್ಕಾಗಿ ಆಯ್ಕೆಯಾಗಿದ್ದಾನೆ. ಅದು ಒಂದು ವಿಶೇಷವಾದ ದೇಶ ಸೇವೆ ಮಾಡುವುದಂದ್ರೆ ಅದೊಂದು ವಿಶೇಷವಾದಂತಹ ಕಾರ್ಯ. ಅದು ಎಲ್ಲರಿಗೂ ಒಲಿದು ಬರೋದಿಲ್ಲ. ಅದರಲ್ಲಿ ನಮ್ಮ ವಿನಯ್ ನಮ್ಮ ಊರಿಗೆ ಪ್ರಪ್ರಥಮವಾಗಿ ಆಯ್ಕೆಯಾಗಿದ್ದಾನೆ. ಇದು ನಮ್ಮ ಊರಿನ ಇತಿಹಾಸ ಪುಟದಲ್ಲಿ ಬರೆದಿರುವಂತಹ ಒಂದು ಕೆಲಸ. ಅದೇ ರೀತಿ ಅವನು ಈ ಒಂದು ಇದನ್ನು ಆಯ್ಕೆ ಮಾಡೋದಕ್ಕೆ ಅವನು ಮೊದಲಿಂದಲೂ ಒಂದು ಗುರಿ ಇಟ್ಕೊಂಡಿದ್ದ. ಯಾಕಂದರೆ ನಾನು ಮೊದಲೇ ಅವನನ್ನು ಗಮನಿಸಿದ್ದೆ. ಅವನು ಸಾಮಾನ್ಯವಾಗಿ ಹೈಸ್ಕೂಲ್ ಮಟ್ಟದಿಂದಲೂ ನಮ್ಮ ಗುಡ್ಡದ ಮೇಲೆ ಒಬ್ಬನೇ, ಯಾರು ಸಹ ಅವನಿಗೆ ಸಾಥ್ ಇರಲಿಲ್ಲ. ಅವನು ಒಬ್ಬನೇ ಹೋಗಿ ಶ್ರಮ ಪಡ್ತಾ ಇದ್ದ, ಓಡ್ತಾ ಇದ್ದ, ನಡೀತಾ ಇದ್ದ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವನು ಸ್ಥಾನ ಪಡೆದಿದ್ದಾನೆ. ಒಂದು ಪ್ರತಿಸ್ಪರ್ಧಿಯಾಗಿ ಸಾಕಷ್ಟು ಇದರಲ್ಲಿ ಸ್ಥಾನ ಪಡೆದು ಆ ರೀತಿ. ಹೊನ್ನಾವರ ತಾಲೂಕಿನ ಮಂಕಿಯಲ್ಲಿ ಸಂಘವು ಪ್ರಧಾನ ಕಚೇರಿಯನ್ನ ಹೊಂದಿದ್ದು ಅಲ್ಲಿ ವಾರ್ಷಿಕ 8 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಮಾಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೆ ಸಾಲ ನೀಡಿದೆ. ಎಲ್ಲ ಸಂಘ ಆಗಬೇಕೆಂಬ ಆಶಯ ಸಿಂಧ್ ಸೌಹಾರ್ದ ಸಹಕಾರಿ ಸಂಘದ್ದಾಗಿದೆ ಎಂದು ಸಂಘದ ಅಧ್ಯಕ್ಷ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಹೇಳಿದರು. ಹೊನ್ನಾವರ ಪಟ್ಟಣದಲ್ಲಿ ಸಿಂಧ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಹೊನ್ನಾವರ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಜಿ ಅವರು ನೂತನ ಶಾಖೆಯನ್ನ ಉದ್ಘಾಟಿಸಿ ಮಾತನಾಡಿ, ಯಾವುದೇ ಸಹಕಾರಿ ಸಂಸ್ಥೆ ಅಥವಾ ಬ್ಯಾಂಕ್ ನಿಸ್ವಾರ್ಥವಾಗಿ ಜನರ ಏಳಿಗೆ ಬಯಸಿ ಸೇವೆ ಸಲ್ಲಿಸಬೇಕು. ಕೇವಲ ಸಂಸ್ಥೆ ಏಳಿಗೆ ಉದ್ದೇಶ ಹೊಂದಿ ಕೆಲಸ ಮಾಡಬಾರದು ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಉತ್ತರ ಕನ್ನಡ ಜಿಲ್ಲಾ ನಿರ್ದೇಶಕ ಮೋಹನ್ ದಾಸ್ ನಾಯಕ್ ಮಾತನಾಡಿ, ಸೌಹಾರ್ದ ಸಹಕಾರಿ ಸಂಘಗಳು ವೇಗವಾಗಿ ಬೆಳೆಯುತ್ತಿವೆ. ಸಹಕಾರಿ ಸಂಘಗಳನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವುದು ಮುಖ್ಯವಾಗಿದೆ ಎಂದರು. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ನಾರಾಯಣ್ ನಾಯಕ್ ಮಾತನಾಡಿ, ಸಾಲ ನೀಡಿದಂತೆ ಸಾಲ ವಸೂಲಾತಿಯೂ ಮುಖ್ಯವಾಗಿದೆ. ಸಾಲ ಪಡೆದವರನ್ನ ಗೌರವದಿಂದ ಕಾಣಬೇಕು ಎಂದರು. ಕಾಸ್ಕಾರ್ಡ್ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಮಾತನಾಡಿ, ಸಹಕಾರಿ ಸಂಘಗಳ ಕಾರ್ಯನಿರ್ವಹಣೆಯಲ್ಲಿ ಸಿಬ್ಬಂದಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಗಣಪತಿ ಎಂ ನಾಯ್ಕ್ ಸ್ವಾಗತಿಸಿದ್ರು. ರವಿ ನಾಯ್ಕ್ ವಂದಿಸಿದ್ರು. ಮಂಜುನಾಥ್ ಹರಿಕಂದ್ರ ಕಾರ್ಯಕ್ರಮ ನಿರ್ವಹಿಸಿದ್ರು. ಯಾವುದೇ ರೀತಿಯಲ್ಲಿ ಆಪದ ಬಗ್ಗೆ ನಾವು ಎಚ್ಚರ ವಹಿಸಿ ಅದಕ್ಕೆ ಭಗವಂತ ಕೊಡ್ತಾನೆ. ಅದರ ಮಧ್ಯದಲ್ಲಿ ನಾವು ಏನಾದರೂ ಲಾಭಿಸುವ ಅಥವಾ ಅನ್ಯಾಯಕ್ಕೆ ಹೋದರೆ ಸೇರೋನಾಗ್ತದೆ. ಅದಕ್ಕೆ ಅನೇಕ ಉದಾಹರಣೆಗಳು ಇದ್ದಾವೆ. ಆಗಬಾರ್ದು. ಬೇರೆ ರೀತಿಯಲ್ಲಿ ಹಾಗೆಗಳಾದರೂ ಬೇಕು ಅಂದರೆ ಬೇಡ ಅಂತ ಜನಸಂಖ್ಯೆಗಳು ಜಾಸ್ತಿ ಇದೆ, ಅನುಕೂಲಗಳು ಬೇಕಾಗಿದೆ. ಎಲ್ಲ ರೀತಿಯಲ್ಲೂ ವ್ಯವಹಾರ ಸಾಲ ಸಿಗುತ್ತದೆ, ವ್ಯವಸಾಯ ಸಾಲ ಸಿಗುತ್ತೆ. ಎಲ್ಲ ಸಾಲಗಳು ಸಿಗೋದ್ರಿಂದ ಈ ದಲ್ಲಾಳಿಗಳಂತೆ ಅಥವಾ ಕಮಿಷನ್ ಏಜೆಂಟ್ಗಳಂತೆ ಅನೇಕ ರೀತಿಯ ತೊಂದರೆಗಳು ಎಷ್ಟೋ ಮಟ್ಟ ಹಾಳಾಗಿಲ್ಲ. ಅದು ಆಗಬಾರ್ದು ಅನ್ನೋದ್ರ ಉದ್ದೇಶಕ್ಕಾಗಿ ಈ ಒಂದು ಸೇವಾ ಸಹಕಾರದಿಂದ ಉದ್ಭವಿದ್ದಾವೆ ಮತ್ತು ಈಗಾಗಲೇ ಬೆಳೀತಾ ಇದ್ದಾವೆ. ಇನ್ನೂ ಅನೇಕ ರೀತಿಯಲ್ಲಿ ಬೆಳವಣಿಗೆ ಆದಷ್ಟು ಒಳ್ಳೆಯದಾಗುತ್ತೆ. ಜನಕ್ಕೆ ಮತ್ತು ಇಲಾಖೆಗೆ ಕರ್ನಾಟಕದಲ್ಲಿ ಅನೇಕ ಉದಾಹರಣೆಗಳು ಮುಂದೆ ಅನೇಕ ಎಲ್ಲ ದೇಶಾದ್ಯಂತ ಈ ಒಂದು ಸಂಘ ಸಂಸ್ಥೆಗಳು ಈಗಾಗಲೇ ಮುಂದುತ್ತಾ ಇದ್ದಾವೆ. ಆಗಲಿ ಅಂತ ಹೇಳಿ ಈಗಾಗಲೇ ನಮ್ಮ ವಕೀಲರು ಈ 2ನೇ ಶಾಖೆಯನ್ನು ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯ ಉದ್ಘಾಟನೆ ಮಾಡಿ ಪೂಜಾ ವಗೇರೆಗಳನ್ನು ಮಾಡಿ ಗಣಪತಿಯಲ್ಲಿ ಇನ್ನೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ಸಣ್ಣ
ಸಣ್ಣ ಗ್ರಾಹಕ ಅಂದ್ರೆ 5,000 ಇರುವಂತ ಗ್ರಾಹಕ ಹಿಡಿದು 1 ಕೋಟಿಯನ್ನು ಸಹ ಇಲ್ಲಿ ಬಂದು ಸಂಸ್ಥೆ ಬೆಳೆಸಬೇಕು. ಆ ಸಂಸ್ಥೆ ಎಲ್ಲರಿಗೂ ಸೇರುವಂತ ಸಂಸ್ಥೆ ಆಗಬೇಕು. ಹಾಗಿದ್ರೆ ಮಾತ್ರ ಸಂಸ್ಥೆ ಅಂತ ಕರೀತಾರೆ. ಈಗ 1 ಕೋಟಿ ಒಬ್ಬನಿಗೆ ಕೊಡುದಿದ್ರೆ ಸಣ್ಣ ಫೈನಾನ್ಸ್ ಮೊದಲೇ ಇತ್ತು, ಫೈನಾನ್ಸ್ ಸಣ್ಣ ಫೈನಾನ್ಸ್ ಓಪನ್ ವೈಯಕ್ತಿಕ ಫೈನಾನ್ಸ್ ಅಂತ ಆಗ್ತದೆ. ಒಂದು ಸೌಹಾರ್ದ ಸಂಸ್ಥೆ ಸೌಹಾರ್ದ ಸಹಕಾರಿ ಅಂತಂದ್ರೆ ಎಲ್ಲರೂ ಸೇರಿ ಕಟ್ಟುವಂತದ್ದಾಗಬೇಕು. ಈ ಸಂಸ್ಥೆಯಲ್ಲಿ ನಾವು ಪ್ರಾರಂಭ ಮಾಡುವಾಗ 10 ವರ್ಷದಿಂದ ಪ್ರಾರಂಭ ಮಾಡುವಾಗ 500 ರೂಪಾಯಿನ ಶೇರ್ ಹೋಲ್ಡರ್ ಅಂತವರು ಹಿಡಿದು 1,000 ರೂಪಾಯಿ ಕೊಟ್ಟವರು ಇದ್ದಾರೆ, 10,000 ಕೊಟ್ಟವರು ಇದ್ದಾರೆ, 50,000 ಕೊಟ್ಟವರು ಇದ್ದಾರೆ. ಅಂದ್ರೆ ಬಡವರಿಗೂ ಸಿಗ್ಬೇಕು. ನಾವು 5,000 ರೂಪಾಯಿ ಸಾಲ ಕೊಟ್ಟಿದ್ದು ಇದೆ ಸಂಸ್ಥೆಯಲ್ಲಿ. ಎಲ್ಲರೂ ರಿಕವರಿ ಆಗಿದೆ. 90% ನಮ್ಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. 90% ಸಾಲ ನಾವು ಬಡವರೇ ಕೊಟ್ಟಿದ್ದೇವೆ. ಆದ್ರೆ ಪ್ರತಿಯೊಬ್ಬರು ರಿಕವರಿ ಆಗಿದೆ. ಎಲ್ಲೋ ಒಂದು 2-3 ಜನ ಇರ್ಬೋದು, ಅವರೆಲ್ಲ ಕಡೆ ಅದು ಇರ್ತದೆ ಕೆಲವರು ಮಾಡೋದು. ಅದಕ್ಕೆ ಸಂಸ್ಥೆ ನಮ್ಗೆ ಭದ್ರತೆ ಇರ್ತದೆ, ನಾವು ಕೊಡ್ತೇವೆ. ನಾವು ಹಾಗಾಗಿ ನಾವು 10 ವರ್ಷ ಈಗೆಲ್ಲ ಬಹಳ ಜನ ಹೇಳಿದ್ರು 10 ವರ್ಷ ಆಯ್ತು ನೀವಿನ್ನು ಬ್ರಾಂಚ್ ಓಪನ್ ಮಾಡಿಲ್ಲ, ಬೇರೆ ಓಪನ್ ಮಾಡಿಲ್ಲ. ನಮ್ಮ ಹಿಂದೆ ನಮ್ಮ 10 ವರ್ಷ ನಮ್ಮ ಹಿಂದಿನ ಸತೀಶ್ ನಾಯ್ಕ ವಕೀಲರು ಅಧ್ಯಕ್ಷರಾಗಿದ್ರು, ಅವರು ಸಹ ಅಷ್ಟೇ ಕ್ರಿಯಾಶೀಲ. ಈಗ ವಿಕ್ರಮ್ ನಾಯ್ಕ ಹೇಳಿದ್ರು ಕೇವಲ ಡೆಪಾಸಿಟ್ ಇಡುವವರು ಬಂದ್ರೆ ನಾವು ಏನು ಬೇಕು ಡೆಪಾಸಿಟ್ ಇದ್ದರೆ ನಾವು ಸಾಲ ಕೊಡಿಸೋದಿಲ್ಲ. ಆದ್ರೆ ಮುಖ್ಯವಾಗಿ ಯಾರು ಒಂದು ಸಾಲ ತಗೊಂಡ್ರೆ ಅವರಿಗೆ ನಾವು ಗೌರವ ಆಡೋದನ್ನ ಕಲಿಬೇಕು. ಯಾಕೆಂದ್ರೆ ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ ದುಡ್ಡು ತುಂಬುದು ವ್ಯತ್ಯಾಸಗಳು ಆಗ್ತದೆ. ಆದ್ರೆ ಅವ್ರು ನಾವು ಒಂದು ಈಗ ಸಂಸ್ಥೆಗಳು ಎಲ್ಲಾ ಕಡೆ ಈಗ ಮೋಹನ್ ಎಕರೆ ಬಹಳಷ್ಟು ಲೆಕ್ಕ ಕೊಟ್ಟರೆ ಚೆಂದಾಗಿ ಆ ಥರ ಸಂಸ್ಥೆಗಳು ಎಲ್ಲ ಬೆಳೆದಿದೆ. ಎಷ್ಟೋ ಸಂಸ್ಥೆಗಳು ಬೇರೆ ಬೇರೆ ಕಾರಣಕ್ಕಾಗಿ ಅದು ಮುಂದುವರೆಕಾಗದೆ ಸಾಧ್ಯತೆ ನಾವು ಕಂಡಿದ್ದೆ, ಮುಂದುವರೆ ಆಗದಿದ್ದಂಥದ್ದು ಪರಿಸ್ಥಿತಿ. ಆದ್ರೆ ಸಂಸ್ಥೆ ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳ ಸಂಸ್ಥೆಗಳು ಒಳ್ಳೆ ಹೆಸರು ಮಾಡಿದೆ, ಒಳ್ಳೆ ಒಂದು ಗ್ರಾಹಕರಿಗೆ ಸೇವೆ ಕೊಡುವಂತ ಕೆಲಸ ಆಗಿದೆ. ಹಾಗಾಗಿ ನಾವು ಏನು ಒಂದು ಹಣವನ್ನ ಗ್ರಾಹಕರಿಗೆ ನೀಡುವಾಗ ಈಗ ಬಡ್ಡಿಯಲ್ಲೂ ಸಹ ಕಾಂಪಿಟೇಷನ್ ಇದೆ. ಅಂದ್ರೆ ಯಾವ ವ್ಯಕ್ತಿ ಒಬ್ಬ ರಿಟರ್ನ್ ತುಂಬುವಂತ ವ್ಯಕ್ತಿಗೆ ಅವನ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ವಿಕ್ರಮ್ ನಾಯ್ಕರು ಮೊದಲಿಂದಲೂ ಒಂದು ಹೋರಾಟಗಾರರು, ನನಗೆ ಗೊತ್ತಿದೆ. ಅವರಿಗೆ ವಕೀಲ ವೃತ್ತಿ ಮಾಡಿ ಮತ್ತು ಇಲ್ಲಿಯ ಎಲ್ಲ ರಾಜಕೀಯ ಅನುಭವವನ್ನು ಹೊಂದಿದಂತ ಅವರು ಈ ಸಂಸ್ಥೆಯನ್ನ ಚೆನ್ನಾಗಿ ಕಟ್ಟಿ ಬೆಳೆಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾಕಂದ್ರೆ ಅವರಲ್ಲೂ ಒಂದು ಉತ್ಸುಕತೆ ಇದೆ ಅಂತ ನಾನು ಬಹಳ ನೋಡಿದ್ದೇನೆ. ನನಗೆ ಅವರು ಈ ಸಂಸ್ಥೆಯನ್ನ ಒಂದು ಹಳ್ಳಿಯಲ್ಲಿ ಮಾಡಿದ್ರಲ್ಲ, ಅಲ್ಲಿಯೂ ಚೆನ್ನಾಗಿ ಮಾಡಿದ್ರು. ಅದನ್ನ ನಮ್ಮ ಹೊನ್ನಾವರ ಮೇನ್ ಪಟ್ಟಣಕ್ಕೆ ತಂದು ಮಾಡಿದ್ದಾರೆ. ಈ ಸಂಸ್ಥೆ ಚೆನ್ನಾಗಿ ಬೆಳೀತದೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.